ಪ್ರಿಯ ಸ್ನೇಹಿತರೆ, ಶಿವಮೊಗ್ಗದ ಸತ್ಯನಾರಾಯಣನ ನಮಸ್ಕಾರಗಳು. ನನ್ನ ಮೊದಲ ಸಂಚಿಕೆ ಈ ಚಾನೆಲ್ನಲ್ಲಿ ಅದಕ್ಕೆ ತಮ್ಮ ಅಭೂತಪೂರ್ವವಾದಂತಹ ಬೆಂಬಲ ಸಹಕಾರ ನನಗೆ ಸಿಕ್ಕಿರುವುದು ತುಂಬಾ ಸಂತೋಷದ ವಿಷಯ. ಹಾಗೆ ಹಲವಾರು ನನ್ನ ಸ್ನೇಹಿತರುಗಳು ಹೇಳಿರುವ ಪ್ರಕಾರ ಈ ಪುಸ್ತಕದ ಬಗ್ಗೆ ಇನ್ನಷ್ಟು ಮಾತಾಡಬೇಕು ಅಂತ ಹೇಳಿರುವುದರಿಂದ ಇವತ್ತು ನಾನು ಪಾಸಿಟಿವ್ ಮೈಂಡ್ ಧನಾತ್ಮಕ ಅಂಶಗಳ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬದುಕುವುದು ಅಂದರೆ ಕ್ಷಣ ಕ್ಷಣಕ್ಕೂ ಜೀವನದ ಮೂಲ ತತ್ವದೆಡೆಗೆ ಸಾಗುವುದು ಅಂತ ಹೇಳ್ತಾರೆ ರಜನೀಶ್. ಧ್ಯಾನ ಅನ್ನೋದು ನಮ್ಮ ಜೀವನದ ಮೂಲ ಮಂತ್ರ ಆಗ್ಬೇಕು, ಅದನ್ನ ರೂಢಿಸ್ಕೊಳ್ಬೇಕು. ಅಂದ್ರೆ ನಮಗೆ ಮುಗ್ಧತೆಯನ್ನ ಪಡೆದುಕೊಳ್ಬೇಕು, ಅದಕ್ಕೆ ನಾವು ಶರಣಾಗಬೇಕು. ಇದಕ್ಕೆಲ್ಲ ಏನ್ ಮಾಡಬೇಕು? ನಿಮ್ಮ ಜ್ಞಾನ, ಧರ್ಮ ಗ್ರಂಥ, ವೇದಾಂತ, ಬ್ರಹ್ಮಚರ್ಯ, ಪಾರಮಾರ್ಥಿಕ ಎಲ್ಲವನ್ನು ಮೂಲೋತ್ಪಾಟನೆ ಮಾಡಿ ನಿಮ್ಮ ಮನಸ್ಸನ್ನ ಶುದ್ಧವಾಗಿ ತೊಳೆಯಬೇಕು ಅಂತ ಹೇಳ್ತಾರೆ ರಜನೀಶ್. ಈ ಹಿಂದೆ ಸಂತರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂಗೀತ, ಕಲೆ, ಸಾಹಿತ್ಯ, ಶಿಲ್ಪಕಲೆ, ನೃತ್ಯ ಕಲೆ, ಕವಿತೆಗಳು ಇವೆಲ್ಲವೂ ಹುಟ್ಟಿರುವುದು ಧ್ಯಾನದಿಂದಲೇ ಅಂತ. ಇದರಿಂದ ನಮ್ಮ ಮನಸ್ಸಿಗೆ ಹಿತವೆನಿಸುತ್ತದೆ. ಈಗ ನಾವು ಬೇರೆಯವರಾಗ್ಲಿ, ನಮ್ಮವರೇ ಆಗ್ಲಿ, ಇತರರೇ ಆಗ್ಲಿ ಅವ್ರ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗುವುದನ್ನ ತೊಡೆದು ಹಾಕಬೇಕು. ಸರಳ ಸಂಯಮವಾದ ಮನಸ್ಸನ್ನು ಹೊಂದಿರುವಾಗಲೇ ನಿಮಗೆ ಮುಗ್ಧತೆ ದೊರಕುವುದು. ಬೇರೆಯವರು ಹೇಗಿದ್ದಾರೋ ಹಾಗೆ ಅವರನ್ನ ಸ್ವೀಕರಿಸುವುದು ಉತ್ತಮವೆನಿಸುತ್ತದೆ. ಇವೆಲ್ಲ ಪೀಠಿಕೆಯಾಗಿ ಯಾಕೆ ಹೇಳಿದ್ರೆಂದ್ರೆ, ಧನಾತ್ಮಕ ಅಂಶಗಳು ಅನ್ನೋದನ್ನ ಪಡೆಯೋದಕ್ಕೆ ಇವೆಲ್ಲ ಮೂಲ ಬಿಂದುಗಳು. ಈಗ ರಜನೀಶ್ ಅವರು 2 ಉದಾಹರಣೆಯನ್ನ ಕೊಟ್ಟಿದ್ದಾರೆ, ಅದನ್ನು ನಿಮ್ಮಲ್ಲಿ ಪ್ರಸ್ತುತಪಡಿಸ್ತಾರೆ. ಒಬ್ಬ ರಾಜ, ಒಬ್ಬ ಮಂತ್ರಿ ಒಂದು ದೊಡ್ಡದಾದ ಗುಲಾಬಿ ತೋಟದಲ್ಲಿ ಹೋಗ್ತಾ ಇರ್ತಾರೆ. ಆ ದೊಡ್ಡದಾದ ಗುಲಾಬಿ ತೋಟದಲ್ಲಿ 4 ಗುಲಾಬಿ ಹೂಗಳು ಬಿಟ್ಟಿರುತ್ತೆ. ಮಂತ್ರಿ ಹೇಳ್ತಾನೆ, ಏನ್ ಇಷ್ಟು ದೊಡ್ಡ ಗುಲಾಬಿ ತೋಟ, ಇಷ್ಟು ಹಸಿರಿಂದ ನಳನಳಿಸ್ತಾ ಇದೆ, ಅದರಲ್ಲಿ ಕೇವಲ 4 ಗುಲಾಬಿ ಹೂಗಳು ಅಂದ್ರೆ ಇದು ಸುಮ್ಮನೆ ದಂಡ, ಇದರಿಂದ ಏನು ಪ್ರಯೋಜನ ಇಲ್ಲ. ಇದನ್ನು ಯಾರು ನಿರ್ವಹಣೆ ಮಾಡ್ತಿದ್ದಾರೆ ಅವರಿಗೆ ನೀವು ತಾಕೀತು ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ರಾಜನ ಮನಸ್ಸು ನೋಡಿ, ಈ ಇಷ್ಟೊಂದು ಗುಲಾಬಿ ತೋಟದಲ್ಲಿ ಇಷ್ಟೊಂದು ಮುಳ್ಳುಗಳ ನಡುವೆ 4 ಹೂ ಬಿಟ್ಟಿದೆಯಲ್ಲ, 4 ಚಂದದ ಹೂ ಬಿಟ್ಟಿದೆಯಲ್ಲ, ಅದಕ್ಕೆ ನಾವು ಶರಣಾಗಬೇಕು. ಇದು ಧನಾತ್ಮಕ ಅಂಶದ ಹೆಜ್ಜೆ. ಹಾಗೆ ಇನ್ನೊಂದು ವಿಚಾರ ಏನಂದ್ರೆ, 2ನೆಯ ಕಥೆಯಲ್ಲಿ ಒಬ್ಬ ಬಾಡಿಗೆ ಮನೆಗೆ ಒಬ್ಬ ಸಂತ ಬಂದು ಬಾಡಿಗೆಗೆ ಬರ್ತಾನೆ. ಬಾಡಿಗೆಗೆ ಬಂದಾಗ ಪಕ್ಕದವನು ಯಾವುದೋ ಭಾಷೆಗಳನ್ನು ಮಾತಾಡುತ್ತಾ, ಕೆಟ್ಟ ಶಬ್ದಗಳನ್ನು ಬಳಸುತ್ತಾ, ಸುತ್ತಮುತ್ತಲಿನವರಿಗೆ ಬೈಯುತ್ತಾ ಜೀವನವನ್ನ ಮಾಡ್ತಾ ಇದ್ದ. ಇವನು ಸಂತನಾದದ್ರಿಂದ ಅವನ್ನೆಲ್ಲ ಕೇಳಿ ಇವನಿಗೆ ಅಭ್ಯಾಸ ಇಲ್ಲ. ಏನ್ ಮಾಡೋದು? ಒಂದು ದಿವಸ ಈ ಸಂತ ದೇವರನ್ನ ಪ್ರಾರ್ಥನೆ ಮಾಡ್ತಾನೆ. ಯಾವತ್ತೂ ಪ್ರತ್ಯಕ್ಷ ಆಗದೆ ಇರ್ತಕ್ಕಂಥ, ಸಾಮಾನ್ಯರಿಗೆ ಪ್ರತ್ಯಕ್ಷ ಆಗದೆ ಇರ್ತಕ್ಕಂಥ ದೇವರು ಇವನೆದುರಿಗೆ ಬಂದು ನಿಲ್ತಾನೆ. ಏನಪ್ಪಾ ನಿನ್ನ ಬೇಡಿಕೆ ಏನು? ನನ್ನನ್ನು ಬರ ಹೇಳಿದ್ಯಲ್ಲ, ನನ್ನನ್ನು ಧ್ಯಾನ ಮಾಡಿದ್ಯಲ್ಲ, ಏನು? ಆವಾಗ ಇವನು ಸಂತ ಹೇಳ್ತಾನೆ, ನೋಡು, ಪಕ್ಕದ ಮನೆಯವನ್ನ ನಾಶ ಮಾಡ್ಬಿಡು. ಅವನ ಅವಾಚ್ಯ ಶಬ್ದಗಳು, ಅವನ ಕೆಟ್ಟ ಪದಗಳು ನನ್ನ ಮನಸ್ಸನ್ನ ತುಂಬಾ ಆವರಿಸಿ ಬಿಟ್ಟಿದ್ದಾವೆ, ನನ್ನ ಮನಸ್ಸನ್ನು ಕದಡಿ ಬಿಟ್ಟಿದ್ದಾವೆ. ಆದ್ರಿಂದ ಅವನನ್ನ ನಾಶ ಮಾಡು. ಆಗ ದೇವರು ಇವನಿಗೆ ಕೇಳ್ತಾರೆ, ಅಲ್ಲಪ್ಪ, ನೀನು ಈ ಬಾಡಿಗೆ ಮನೆಗೆ ಬಂದು ಎಷ್ಟು ತಿಂಗಳಾಯ್ತು, ಎಷ್ಟು ವರ್ಷ ಆಯ್ತು? ಆಗ ಇವನು ಹೇಳ್ತಾನೆ, ನಾನು ಇಲ್ಲಿ ಬಂದು 6 ತಿಂಗಳಾಯ್ತು. 6 ತಿಂಗಳೊಳಗೆ ಅವನ ಅವಾಚ್ಯ ಶಬ್ದಗಳನ್ನ ಕೇಳದೆ ನಾನು ನಿತ್ರಾಣ ಆಗಿದ್ದೇನೆ. ಅದಕ್ಕೊಂದು ಪರಿಹಾರ ಕೊಡು, ಅವನನ್ನ ನಾಶ ಮಾಡು.
ಆಗ ದೇವರು ಹೇಳ್ತಾರೆ, ನೀನು ಕೇವಲ 6 ತಿಂಗಳಿಗೆ ಬಂದು ಇಷ್ಟೊಂದು ನಿತ್ರಾಣನಾಗಿದೆಯಾ, ನಾನು 60 ವರ್ಷದಿಂದ ಅವನನ್ನು ಸಹಿಸಿಕೊಂಡಿದ್ದೇನೆ, ಯಾರು ಇಲ್ಲಿ ಹೆಚ್ಚು? ಅಂದ್ರೆ ನಾವು ಧನಾತ್ಮಕ ಅಂಶಗಳನ್ನು ಹುಡುಕುತ್ತಾ ಹೋಗ್ಬೇಕು. ಇದರಿಂದ ನಮ್ಮ ಭಾವನೆಗಳು, ನಮ್ಮ ಮನಸ್ಸುಗಳು ಕ್ರೋಢೀಕರಣಗೊಂಡು ಭಾವನಾತ್ಮಕ ಅಂಶಗಳೆಡೆಗೆ ಸಾಗತ್ತೆ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ ಓಶೋರವರು ಒಂದು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ, ನಿಮ್ಮ ದೇಹದ ಆಹಾರವನ್ನ ಶುದ್ಧಿಗೊಳಿಸಲು, ನಿಮ್ಮ ದೇಹದ ಆಹಾರವನ್ನು ಸ್ವಚ್ಛಗೊಳಿಸಲು, ನಿಮ್ಮ ದೇಹವನ್ನ ಸ್ವಚ್ಛಗೊಳಿಸಲು ನೀವು ಏನು ಮಾಡಬೇಕು ಅಂದ್ರೆ, ಲಾಸ್ಟ್ ಟಿಪ್ಸ್, ದೀರ್ಘವಾದ ಉಸಿರನ್ನ ದೇಹದೊಳಕ್ಕೆ ತಗೋಬೇಕು. ಹಾಗೆ ದೀರ್ಘವಾದ ಉಸಿರನ್ನ ಹೊರಗೆ ಬಿಡಬೇಕು. ಈಗ ನಿಮ್ಮ ದೇಹದ ಕೊಳೆ ಹೋಗುವುದು ಎಂದಿದ್ದಾರೆ. ನಾವೆಲ್ಲ ಪ್ರಯತ್ನಿಸೋಣ ಅಲ್ವೇ? ಈ ಚಾನೆಲ್, ಈ ನನ್ನ ಮಾತು ತಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.